ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಭಾಳ ದಿನ ಆಯ್ತು ರೀ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಹಾಗಾದ್ರೆ ತಿಳ್ಕೊಂಡು ನಾವು ಇದರ ಹೋರಾಟ ಮುಂದುವರಿತದೆ, ನಾವು ವಿಡಿಯೋ ಮಾಡಿದ್ರೆ ಸೌಜನ್ಯಗೆ ನ್ಯಾಯ ಸಿಗ್ತದೆ ಅನ್ನೋ ಭ್ರಮೆಯಲ್ಲೂ ಕೂಡ ನಾ ಇಲ್ಲ. ಯಾಕೆ ಹೇಳ್ರಿ, ಸೌಜನ್ಯ ಹೋರಾಟದಲ್ಲಿ ನಾವೊಂದು ತೃಣ ಮಾತ್ರ. ಯಾಕಂದ್ರೆ ಎಂತೆಂಥ ಘಟಾನುಘಟಿಗಳದಾರ, ಮಹಿಳಾ ಮಣಿಗಳದಾರ, ಮೈಶೆಟ್ಟಿ ತಿಮ್ಮರೊಡ್ಡಿ ಅವರಂಥ ಸಹೃದಯ ವ್ಯಕ್ತಿಗಳದಾರ. ಅದ್ರ ಜೊತೆಗೆ ನಮ್ಮ ಮಟ್ಟನವ್ರ ಸಾಹೇಬರು, ಉತ್ತರ ಕರ್ನಾಟಕದ ಹುಲಿಯಾಗಿರ್ತಕ್ಕಂಥ ನಮ್ಮ ಮಟ್ಟನವ್ರ ಸಾಹೇಬರು ಅದಾರ. ಎಷ್ಟೋ ಯೂಟ್ಯೂಬ್ ಚಾನಲ್ಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹುಂಡಿ ಮತ್ತು ಹೇಲ್ ತಿನ್ನೋ ನ್ಯೂಸ್ ಚಾನಲ್ಗಳು ಏನದಾವಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾಗಳು, ಆ ರೀತಿ ಅಂತೂ ನಾವೇನು ಕೆಲಸ ಮಾಡ್ತಾ ಇಲ್ಲ. ಯಾವ ಯೂಟ್ಯೂಬ್ ಚಾನಲ್ದವರು ಕೆಲಸ ಮಾಡ್ತಾ ಇಲ್ಲ. ಸೊ ಭಾಳ ದಿನ ಆಯ್ತು ರೀ ನಾವು ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೌಜನ್ಯ ಪರವಾಗಿ ಅಂತಂದಲ್ಲ, ಸೌಜನ್ಯ ಅವಳು ನಮ್ಮ ಮನೆ ಮಗಳು. ಸೊ ಅವಳಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಕೊನೆ ಉಸಿರು ಇರುವವರೆಗೂ ಕೂಡ ಇರೋದೇ. ಕಾರಣ ಬೇರೆ ಇರ್ಬೋದು, ವಿಡಿಯೋ ಮಾಡ್ಲಿಕ್ಕೆ ತಿಳ್ಕೊಂಡು ಹಂಗದ ತಿಳ್ಕೊಂಡು ಇವೆಲ್ಲ ನರಿಗಳೆಲ್ಲ ಹೇಳ್ತಾವ್ರಿ. ಬುಳು 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 ಸೈನ್ಯಾಗಳು ಹುಳ ಇದ್ದಂಗೆ ಹೇಳ್ತಾವೆ. ಅವ್ನು ವಿಡಿಯೋ ಮಾಡೋದು ಬಂದ್ ಮಾಡಿದ, ಅವ್ನು ವಿಡಿಯೋ ಮಾಡೋದು ಬಂದ್ ಮಾಡಿದ. ನೋ 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 ವಿಡಿಯೋ ಮಾಡೋದು ಬಂದ್ ಮಾಡಿರ್ಬೋದು, ಆದರೆ ಅತ್ಯಾಚಾರಿಗಳನ್ನ ಗಜ್ಮಾ ಮಾಡೋದು ಯಾವತ್ತೂ ಬಂದ್ ಮಾಡೋಂಗಿಲ್ಲ. ಅರ್ಥ ಆಯ್ತಲ್ಲ? ಅತ್ಯಾಚಾರಿಗಳನ್ನು ಗಜ್ಮಾ ಮಾಡೋದೇ ಸೌಜನ್ಯರಿಗೆ ನ್ಯಾಯವನ್ನು ಕೊಡಿಸೋದೆ. ಸೊ ವಿಷಯಕ್ಕೆ ಬರಬೇಕಾದ್ರೆ, ಬಂಗ್ಲೆಗುಡ್ಡದಿಂದ ತಂದಿರತಕ್ಕಂಥ ಆ ಒಂದು ಬುರುಡೆ ಯಾವುದೋ ಒಂದು ಏನಂತಂದ್ರೆ ಪ್ರಯೋಗಶಾಲೆಯಿಂದ ತಂದಿರತಕ್ಕಂಥ ಬುರುಡೆ ಅಲ್ಲ. ಅದು ನಿಜವಾಗಲೂ ಕೂಡ ಅಲ್ಲಿ ಹೂತು ಹಾಕಿರ್ತಕ್ಕಂಥ ಬುರುಡೆನ ಅಂತ ತಿಳ್ಕೊಂಡ FSL ರಿಪೋರ್ಟ್ ಈಗಾಗಲೇ ಬಂದದ. ಅದನ್ನು ಯಾಕೆ ಸರ್ಕಾರ ಬಹಿರಂಗ ಪಡಿಸ್ತಾ ಇಲ್ಲ ಅನ್ನೋ ಒಂದು ಯಕ್ಷ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇದೆ. ಯಾಕಂದರೆ ಇಂಥ ಒಂದು ದೊಡ್ಡ ಪ್ರಕರಣ, ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಕರಣ, ಹಿಂದೂ ಧರ್ಮದ ಎಷ್ಟೋ ಒಂದು ಒಳ್ಳೆಯ ಮನಸ್ಸುಗಳ ವಿರುದ್ಧ ಆಟ ಆಡಿರ್ತಕ್ಕಂಥ ಒಂದು ಪ್ರಕರಣ ಇದು. ಇದನ್ನು ಪಾರದರ್ಶಕವಾಗಿ ಇಡೀ ಕರ್ನಾಟಕ ಜನತೆಗೆ ತಿಳಿಸುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು. ಅದನ್ನು ಬಿಟ್ಟು ಗುಪ್ತವಾಗಿಡೋದು, ಗುಪ್ತವಾಗಿ ಇಡೋಕ್ಕಿದೆ ನಿಮ್ಮ ಮನೆ ವಿಷಯ ಅದ, ನಿಮ್ಮ ಮನೆ ವಿಷಯ ಅಲ್ಲ. ಓಕೆ, ಇದು ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಧರ್ಮಸ್ಥಳದ ಮಂಜುನಾಥನ ಹುಂಡಿಗೆ ನನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡ್ಕೊಂಡು ಎಲ್ಲ ದೊಡ್ಡ ವ್ಯಕ್ತಿಯವರಿಗೂ ಕೂಡ ಆ ಒಂದು ಹುಂಡಿಗೆ ಹಣ ಹಾಕ್ತಾರೆ ಅಂದ ತಕ್ಷಣ ಅಲ್ಲಿ ನಡೆದಿರ್ತಕ್ಕಂಥ ಪ್ರಕರಣವನ್ನು ಪಾರದರ್ಶಕವಾಗಿ ಇಡೀ ಕರ್ನಾಟಕ ಜನತೆ ಮುಂದೆ ಇರತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಅದು ಮಾಡ್ತಾ ಇಲ್ಲ. ಮತ್ತು ಈ ಬುರುಡೆ ಬಂಗ್ಲೆಗುಡ್ಡದಿಂದ ತಂದಿದ್ದು ಅಂತಕ್ಕಂಥದ್ದನ್ನು ಈ ದರಿದ್ರ ಹೇಲ್ ತಿನ್ನೋ ಹುಂಡಿ ಕಾಸಿನ ಎಂಜಲ ಕಾಸನ್ನು ತಿಂತಕ್ಕಂಥ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದನ್ನು ಹೇಳ್ತಾ ಇಲ್ಲ. ಅವರು ಹೇಳೋದಿಲ್ಲ. ಯಾಕಂದರೆ ಅವರು ಹೋರಾಟಗಾರರಲ್ಲ, ಅವರು ಮಾರಾಟಗಾರರು. ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳಬೇಕಂದ್ರೆ, ಯಾಕಂದರೆ ಸೌಜನ್ಯ ವಿಷಯದಲ್ಲಿ ಯಾವುದೇ ವಿಷಯ ಬರಲಿ ಅದು ಇಂಪಾರ್ಟೆಂಟ್. ಯಾವುದೇ ವಿಷಯ ಬರಲಿ ಅದು ಇಂಪಾರ್ಟೆಂಟೇ. ಪ್ರತಿಯೊಂದು ವಿಷಯಗಳನ್ನು ಕುಲಂಕುಷವಾಗಿ ತನಿಖೆ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರ ಹೇಳಿಕೆಗಳನ್ನು ಕೂಡ ಇಲ್ಲಿ ಕುಲಂಕುಷವಾಗಿ ತನಿಖೆ ಮಾಡಬೇಕಾಗ್ತದೆ. ಯಾಕಂದ್ರೆ SIT ಮುಚ್ಚೋಗ್ಯದ, SIT ಮುಚ್ಚದ ಅಂತಂದು ಕೆಲವೊಂದಿಷ್ಟು ಮಂದಿ ಹೋಗ್ಕೊಳಕತ್ತಿದ್ರು. SIT ಮುಚ್ಚದನೋ ಮಾರಾಟ ಆಗ್ಯದನೋ ಅದನ್ನು ಗೊತ್ತಿಲ್ಲ. ಆದರೆ ಸೌಜನ್ಯ ಶಕ್ತಿ ಇಲ್ಲಿವರೆಗೂ SITನ ಮುಚ್ಚೋದಕ್ಕೆ ಬಿಟ್ಟಿಲ್ಲ. ತನಿಖೆ ಜೋರಾಗಿ ನಡೆದದ, ಪ್ರಾಮಾಣಿಕವಾಗಿ ನಡಿಬೇಕನ್ನೋ ಆಸೆ ನಮಗದ. ಅದ್ರ ತಕ್ಕಂಗೆ ಸರ್ಕಾರ ಕೂಡ ಏನಪ್ಪ ಅಂದ್ರೆ ಪಾರದರ್ಶಕವಾಗಿರ್ತಕ್ಕಂಥ ಒಂದು ತನಿಖೆಯನ್ನು ಮಾಡಬೇಕು. ಅದರ ಜೊತೆಗೆ ಇಡೀ ಕರ್ನಾಟಕ ಜನತೆಗೆ ಇದರ ಬಗ್ಗೆ ಹೇಳಬೇಕಾಗ್ತದೆ. ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದ್ರೆ, ಈ ಒಂದು ವಿಶೇಷ ತನಿಖಾ ತಂಡದಲ್ಲಿ ಒಬ್ಬರು ಹೆಣ್ಮಗಳು ಡಾಕ್ಟರ್ SK ಸೌಮ್ಯಲತಾ IPS ಅಧಿಕಾರಿಗಳು. ಡಾಕ್ಟರ್ SK ಸೌಮ್ಯಲತಾ IPS ಅಧಿಕಾರಿ, ಉಪ ಪೊಲೀಸ್ ಆಯುಕ್ತರು, CAR ಕೇಂದ್ರ ಸ್ಥಾನ ಬೆಂಗಳೂರು ನಗರ. ಇವರನ್ನು ಈ ಒಂದು SITಯಲ್ಲಿ ವಿಶೇಷ ತನಿಖಾ ತಂಡದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ರೀ. ಆ ಹೆಣ್ಮಗಳು, ಆ IPS ಅಧಿಕಾರಿ ಏನು ಸೌಮ್ಯಲತಾ ಮೇಡಮ್ ಅವರು ಅದಾರಲ್ಲ, ಅವರು ನನ್ನನ್ನು ಈ ವಿಶೇಷ ತನಿಖಾ ತಂಡದಿಂದ ದಯವಿಟ್ಟು ಬಿಡುಗಡೆಗೊಳಿಸ್ರಿ ಅಂತಂದು ಹೇಳ್ತಾರೆ. ಕಾರಣ ಏನು ಕೊಟ್ಟಾರ ಗೊತ್ತೇನ್ರಿ? ಕಾರಣ ನೋಡ್ರಿ, ಭಾಳ ಚಂದ ಕಾರಣವನ್ನು ಕೊಟ್ಟಿದ್ದಾರೆ ಅವರು. ಏನು ಹೇಳ್ಯಾರಂದ್ರೆ, ಸದರಿ ಪ್ರಕರಣದ ಆರೋಪಿತರು, ಈಗೇನು ಇದು ಪ್ರಕರಣ ನಡೆದದಲ್ಲ, ಇದರಲ್ಲಿ ಸದರಿ ಪ್ರಕರಣದ ಆರೋಪಿತರು ನನ್ನ ದೂರದ ಸಂಬಂಧಿಯಾಗಿತ್ತು. ಆರೋಪಿತರು ಯಾರು ಅನ್ನೋದನ್ನು ಸೌಮ್ಯಲತಾ ಮೇಡಮ್ ಅವ್ರು ಹೇಳಬೇಕಾಗ್ತದೆ. ಇದನ್ನು
ಅವರನ್ನು ಕೂಡ ಕೇಳಬೇಕಾಗ್ತದೆ. ಯಾರ್ರೀ ನಿಮ್ಮ ಸಂಬಂಧಿಕರು ಯಾರು, ಆರೋಪಿತರು ತಂದು ಯಾರಿಗೆ ಹೇಳಿದಿರಿ, ನೀವು ಬರವಣಿಗೆಯಲ್ಲಿ ಕೊಟ್ಟಿದ್ದೀರಲ್ಲ ಯಾರದು, ಏನು ಕತ್ತಿ ಅಂತಂದು ಅವರನ್ನು ಕೂಡ ಕೇಳಬೇಕಾಗ್ತದೆ. ನಮಗೂ ಗೊತ್ತದ, ನಿಮಗೂ ಗೊತ್ತದ ರೀ ಯಾರು ಆರೋಪಿತರು ಅದಾರ, ಯಾರು ಅತ್ಯಾಚಾರಿಗಳು ಅದಾರ, ಯಾರು ಹಡಿಸಿ ನನ್ನ ಮಕ್ಕಳು ಅದಾರ ಅಂತಂದು ನಮಗೂ ಗೊತ್ತದ, ನಿಮಗೂ ಗೊತ್ತದ. ಆದರೆ ಇವರು ಕೆಲವಿಷ್ಟು ಬರವಣಿಗೆಯಲ್ಲಿ ಕೊಟ್ಟಿರ್ತಾರಲ್ಲ ಅದ್ರ ಬಗ್ಗೆ ಅವರು ಪಾಪ ಹೇಳಬೇಕಾಗ್ತದೆ. ಆಮೇಲೆ ಮತ್ತೊಂದು ಏನು ಹೇಳ್ತಾರಪ್ಪ ಅಂದ್ರೆ, ಬೇರೊಂದು ಪ್ರಕರಣಕ್ಕೆ ಸಂಬಂಧಿಸಿದ ವಿಶೇಷ ತನಿಖಾ ತಂಡದಲ್ಲಿ ನಾನು ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಸೊ ಈ ಒಂದು ಪ್ರಕರಣದಲ್ಲಿ ನನಗೆ ವೈಯಕ್ತಿಕ ಸಮಸ್ಯೆಗಳಿಂದ ಈ ಒಂದು ತನಿಖಾ ತಂಡದಲ್ಲಿ ಅಂದರೆ ಧರ್ಮಸ್ಥಳದ ಏನು SIT ರಚನೆ ಆಗಿದೆಯಲ್ಲ ಈ ಒಂದು ತನಿಖಾ ತಂಡದಲ್ಲಿ ನನಗೆ ಕಾರ್ಯನಿರ್ವಹಿಸೋಕೆ ಆಗೋದಿಲ್ಲ. ಮತ್ತೊಂದು ಮಾತನ್ನು ಏನು ಹೇಳ್ತಾರಪ್ಪ ಅಂದ್ರೆ, ನಾನೇನಾದರೂ ಇದರಲ್ಲಿ ಕಾರ್ಯನಿರ್ವಹಿಸೋಕೆ ಆದ್ರೆ ಪಾರದರ್ಶಕವಾಗಿ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಮೇಲೆ ಒತ್ತಡಗಳು ಜಾಸ್ತಿ ಬರ್ಬೋದು. ಅಂದರೆ ಇದ್ರ ನೀವು ಡೈರೆಕ್ಟಾಗಿ ಪಕ್ಕಾ ಲೋಕಲಾಗಿ ಹೇಳ್ಬೇಕಂದ್ರೆ, ಒಂದು ಹೆಣ್ಣಾಗಿ ನಾನು ಸೌಜನ್ಯರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಈ ಪ್ರಕರಣದ ಆರೋಪಿತರು ಅಂತಂದು ಏನು ಕರೆಸ್ಕೊಂಡಿದ್ದಾರಲ್ಲ ಅವರು ನನ್ನ ದೂರದ ಸಂಬಂಧಿಕರು. ಸೊ ದಯಮಾಡಿ ನನ್ನನ್ನು ಈ ಪ್ರಕರಣ ಮತ್ತು ಈ ತನಿಖಾ ತಂಡದಿಂದ ದಯವಿಟ್ಟು ಬಿಡುಗಡೆಗೊಳಿಸ್ರಿ ಅಂತ ತಿಳ್ಕೊಂಡು ಅವರೊಂದು ಅರ್ಜಿಯನ್ನು ಹಾಕಿಬಿಟ್ಟಿದ್ದಾರೆ. ಸೊ ಆ ಒಂದು ಅರ್ಜಿಯನ್ನು ಪುರಸ್ಕಾರ ಮಾಡಿ ಅವರನ್ನು ಅಲ್ಲಿಂದ ಬಿಡುಗಡೆಗೊಳಿಸಿ ಅದಕ್ಕೆ ಸೈಮನ್ ಅಂತಕ್ಕಂಥ ಇನ್ನೊಬ್ಬ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರನ್ನು ಆಯ್ಕೆ ಈಗಾಗಲೇ ಮಾಡಿ ಆಗ್ಯದ. ಸೊ ಈ ಒಂದು ವಿಷಯವನ್ನು ಗಮನಿಸಿದಾಗ ಪ್ರತಿಯೊಬ್ಬರಿಗೂ ಅನ್ನಿಸ್ತದಲ್ಲ ಇಲ್ಲಿ ಆರೋಪಿತರು ಯಾರು ತಂದ. ನಾನು ಮುಂಚಿತವಾಗಿಯೇ ಹೇಳಿದ್ದೆ ಮೇಲಿರುವ ನೀರು ಕೆಳಗೆ ಬರಲೇಬೇಕು ಅಂತ. ಹೌದಿಲ್ಲ? ಹೌದು. ಗುಡ್ಡದ ಮೇಲಿರುವ ನೀರು ಭೂಮಿಗೆ ಬರಲೇಬೇಕು ಅಂತ ನಾನು ಮೊದಲೇ ಹೇಳಿದ್ದೆ. ಹೌದು, ಮೊದಲೇ ಹೇಳಿದ್ದೆ, ಕರೆಕ್ಟ್ ಅದ. ತಲೆ ಹಾಕ್ಕೊಳ್ಳೋ ನೀರ ಕೆಳಗೆ ಬರಲೇಬೇಕು, ಬರ್ತದ. ಈಗಾಗಲೇ ಅರ್ಧಕ್ಕೆ ಬಂದ ಕುಂಡ್ಯಾಗ ಸೇರ್ಕೊಂಡಿದ್ದದ. ನಿಮ್ಗೆ ಇಲ್ಲಿದ ನೀರ ಏನು ಸುರ್ಕೊಂಡಿದಿರಲ್ಲ ಅದು ಕುಂಡ್ಯಾಗ ಸೇರಿದ್ದು. ಕುಂಡ್ಯಾಗಿದ್ದು ಪಾಸಾಗಿ ಇನ್ನು ಕೆಳಗೆ ಬರೋದದ. ಓಕೆ, 100% ಬರ್ತದ. ಸೌಜನ್ಯನಿಗೆ ನ್ಯಾಯ ಸಿಗ್ತದ. ಚಕ್ರವರ್ತಿ ವಿಡಿಯೋ ಮಾಡೋದಕ್ಕೆ ಲೇಟ್ ಮಾಡಿರ್ಬೋದು. ಹಾಗಂತ ತಿಳ್ಕೊಂಡು ಈ ನರಿ ನಾಯಿಗಳಿಗೆ ಸಗಣಿಯಾಗಿನ ಹುಳುಗಳಿಗೆ ಒಂದು ಮಾತನ್ನು ಹೇಳ್ತೀನಿ. ಸೌಜನ್ಯ ಹೋರಾಟದಿಂದ ಚಕ್ರವರ್ತಿ ಯಾವತ್ತೂ ಕೂಡ ಹಿಂದೆ ಸರಿಯೋದಿಲ್ಲ. ಎಲ್ಲಿವರೆಗೂ ಮೈಶೆಟ್ಟಿ ತಿಮ್ಮರೊಡ್ಡಿ ಆಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ಯೂಟ್ಯೂಬರ್ಸ್ಗಳಾಗಿರ್ಬೋದು, ಮಹಿಳಾ ಮನಿಗಳಾಗಿರ್ಬೋದು, ಮಹಿಳಾ ಆಯೋಗ ಆಗಿರ್ಬೋದು, ಎಲ್ಲಿವರೆಗೂ ಈ ಹೋರಾಟವನ್ನು ಮುಂದುವರಿಸ್ತಾರಲ್ಲ ಅಲ್ಲಿವರೆಗೂ ನಾನು ಕೂಡ ಅವ್ರ ಜೊತೆ ಇರೋದರೆ 100%. ಅವ್ರು ಎಲ್ಲಿವರೆಗೂ ಇರ್ತಾರೆ ಅನ್ನೋದು ನನಗೂ ಗೊತ್ತದ, ಇಡೀ ಕರ್ನಾಟಕ ಜನತೆಗೂ ಕೂಡ ಗೊತ್ತದ. ಸೌಜನ್ಯನಿಗೆ ನ್ಯಾಯವನ್ನು ಕೊಡಿಸ್ತಾರೆ. ಅದರಲ್ಲಿ ನಂದು ಕೂಡ ಒಂದು ಸ್ವಲ್ಪ ಇರಲಿ ಅಂತಂದು ಬಂದಿದ್ದೀವಿ. ಸೊ ಅದಕ್ಕೆ ನರಿ ನಾಯಿಗಳೆಲ್ಲ ಮುಚ್ಕೊಂಡು ಸೈಲೆಂಟಾಗಿರ್ಬೇಕು. ಇಲ್ಲಾಂದ್ರೆ ಗಜ್ಮಾ ಮಾಡಕತ್ತರ ನೆತ್ತಿ ಹತ್ತೈತಿ. ಅರ್ಥ ಆಯ್ತಲ್ಲ? ಯಾಕಂದ್ರೆ ನೀವೆಲ್ಲ ಏನಪ್ಪ ಅಂದ್ರೆ ಒಂದು ಹೆಣ್ಣು ಮಗಳನ್ನು ರೇಪ್ ಮಾಡಿದವ್ರು ನೀವೆಲ್ಲ, ರೇಪಿಸ್ಟ್ಗಳು ನೀವೆಲ್ಲ, ಡ್ರಗ್ಸ್ ಅಡಿಕ್ಟರ್ ನೀವೆಲ್ಲ, ದರಿದ್ರ ನಾಲ್ಕು ಹಳಸಿ ಮಕ್ಕಳು ನೀವೆಲ್ಲ. ನಿಮ್ಮಂಥವ್ರಿಗೆ ಹೆದರೋ ಮಾತೇ ಇಲ್ಲ. ಸೊ ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.